ನಮಸ್ಕಾರ ಕರ್ನಾಟಕ. ನನ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಸ್ವಾಗತ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಂತಾರೋ ನೋಟಿಫಿಕೇಷನ್ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಲಾಸ್ಟ್ ಎಪಿಸೋಡಲ್ಲಿ ನೋಡ್ದಂಗೆ ನಾವು ಮುಳ್ಳಯ್ಯನಗಿರಿ ನೋಡಿಕೊಂಡು ಇವಾಗ ಜರಿ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ. ಆನ್ ದ ವೇ ಇದೆ. ಅದೂ ಅಲ್ಲಿಂದ ಕರೆಕ್ಟಾಗಿ 9 ಕಿಲೋಮೀಟ್ರ್ ಇದೆ ಜರಿ ಫಾಲ್ಸ್. ನಿಯರ್ ಬೈಯೇ ಇದೆ, ಆನ್ ದ ವೇ ಸಿಗುತ್ತೆ. ಸರಿ, ಮಾನ್ಸೂನಂತೂ ಮಸ್ತ್ ಎಂಜಾಯ್ ಮಾಡ್ತಾಯಿದ್ದೀನಿ ನಾನಂತೂ. ನೀವು ನನ್ನ ವೀಡಿಯೋ ನೋಡಿಕೊಂಡು ನೀವು ಮನೇಲಿ ಕೂತ್ಕೊಂಡೆ ಎಂಜಾಯ್ ಮಾಡಿ. ಮುಳ್ಳಯ್ಯನಗಿರಿ ಹೋಗಿ ಬರ್ತಾನೆ ನಿಮಗೆ ಲೆಫ್ಟ್ ಸೈಡಲ್ಲೇ ಒಂದು ಬೋರ್ಡ್ ಹಾಕಿರ್ತಾರೆ, ಜರಿ ಫಾಲ್ಸು ಮತ್ತು ಬೇರೆ ಬೇರೆ ಯಾವ್ಯಾವ ಫಾಲ್ಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ಬೇಜಾನ್ ಫಾಲ್ಸ್ ಇದೆ ಇಲ್ಲಿ. ನಿಯರ್ ಬೈಯೇ ಇರುತ್ತೆ, ಜಸ್ಟ್ 9 ಕಿಲೋಮೀಟರ್ ಇರುತ್ತಲ್ಲ, ಹಂಗೆ ಇಲ್ಲಿ ಗಂಟ ಬಂದೀವಿ. ಅದು ನೋಡ್ಕೊ ಹೋಗ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಯಾವುದೋ ಗಾಡಿ ಏನೋ ಆಗಿದೆ. ಇಲ್ಲಿ ಈ ರೋಡಲ್ಲಂತೆ ಬೇರೆ ಜೀಪ್ಗಳೇ ಕಾಣಿಸ್ತಾ ಇದ್ದು ಗುರು. 2 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅಲ್ಲಿ. ನಮ್ಮ ಬಾಯ್ಸ್ ಎಲ್ಲ ಮುಂದೆಗಡೆ ಹೋಗ್ತಾ ಇದ್ದಾರೆ ಆರಾಮಾಗಿ ಚಿಲ್ ಮಾಡ್ಕೊಂಡು. ಇಲ್ಲಿ ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನವಾಗಿ ಹೋಗ್ರಿ, ಯಾಕಂದರೆ ಮಳೆ ಬರ್ತಾ ಇರುತ್ತಲ್ಲ, ಜಾರ್ತಾ ಇರುತ್ತೆ ರೋಡು. ಏನು ಇಲ್ಲಿ ಫುಲ್ ನೀರು ನಿಂತಿರುತ್ತಲ್ಲ, ಗುಳಿ ಯಾವ್ದಿರುತ್ತೆ, ರೋಡ್ ಯಾವುದು ಗೊತ್ತೇ ಆಗಲ್ಲ. ಗುಳಿ ಇದ್ರೂ ಗೊತ್ತಾಗಲ್ಲ. ವೈಸರ್ ಬಿಚ್ಬಿಟ್ಟು ಓಡಿಸೋಣ ಅಂದರೆ ಮಾತಾಡೋದೇನು ರೆಕಾರ್ಡ್ ಆಗಲ್ಲ. ವೈಸರ್ ಹಾಕ್ಕೊಂಡ್ರೆ ಏನೂ ಕಾಣಿಸಲ್ಲ. ಮಾತ್ರ ಸೈಕ್ ರೋಡು. ಬೋರ್ಡ್ಗಳೆಲ್ಲ ಬಂದ್ಬಿಟ್ರೆ ಇಲ್ಲೆಲ್ಲ ಓಡ್ಸೋಕ್ಕಾಗಲ್ಲ. ಹೆಣ್ಮಕ್ಳು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ರೋಡ್ಗೆ ನೀವು ಗಾಡಿಗಳೆಲ್ಲ ಎತ್ಕೊಂಡ್ಬರ್ಬೇಡ್ರಿ. ಏನು ನೋಡ್ತಾ ಇರ್ಬೋದು ಈ ಫಾಗು. ಲೆಫ್ಟ್ ಸೈಡಲ್ಲಿ ಎಷ್ಟು ಫೀಟ್ ಹೈಟ್ ಇದೀವಿ ಅಂದರೆ ಒಂದು 3000 4000 ಸಮಥಿಂಗ್ ಹೈಟಲ್ಲಿದ್ದೀವಿ. ಇಲ್ಲಿ ಯಾವುದೋ ಒಂದು ಫಾಲ್ಸ್ ಸೌಂಡ್ ಬರ್ತಾ ಇದೆ. ನಿಯರ್ ಬೈ ಬಂದಿದ್ದೀವಿ ಅನ್ಕೋತೀನಿ. ಏನಿದೆ ನೋಡುಗರು, ಏನೂ ಕಾಣಿಸಲ್ಲ. ಈ ಕಡೆ ಏನಿದೆ ಅಂತಲೇ ಗೊತ್ತಾಗಲ್ಲ, ಎಷ್ಟು ಆಳ ಇದೆ ಅನ್ನೋದನ್ನು ಗೊತ್ತಾಗಲ್ಲ. ಅತ್ತಾಗೆ ಹೆಲ್ಮೆಟ್ ಫುಲ್ಲು ಒದ್ದೆ ಆಗೋಗಿದೆ, ಬೈಕಿಗೆಲ್ಲ ನೀರು ಹೋಗ್ಬಿಟ್ಟೈತೆ. ನಾನು ಮಾತಾಡ್ತಾ ಇರೋ ರೆಕಾರ್ಡ್ ಆಯ್ತದೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ನೋಡಿ ಅಲ್ಲಿ ಕಾರಿದೆ, ಗೊತ್ತೇ ಆಯ್ತಲ್ಲ ಕಾರ್ ಇರೋದು. ಪಾಪ ಎಕ್ಸೆಲ್ ಗಾಡಿಲೆಲ್ಲ ಬಂದವ್ರೆ. ತುಂಬಾ ಕಷ್ಟ ಎಕ್ಸೆಲ್ ಗಾಡಿ ಆ ಥರದ್ದೆಲ್ಲ ಬರೋದು. ನೋಡಿ ನಾವು ಹುಡುಗರಲ್ಲಿ ಹೋಗ್ತಾ ಇರೋದು ಗೊತ್ತೇ ಆಗ್ತಾಯಿಲ್ಲ. ನಾಲ್ಕೂವರೆ ಆಯಿತು, ಇಲ್ಲ ಊಟನೂ ಇಲ್ಲ, ಏನೂ ಇಲ್ಲ. ನಮಗಂತೂ ಇಲ್ಲಿ ನೋಡ್ತಾರೋ ಖುಷಿಗೆ ಹೊಟ್ಟೆನೇ ಹಸಿತಲ್ಲ. ಅತ್ತಾಗೆ ಫುಲ್ಲು ಅಲ್ಲಾಕ್ಬೋದಾ ಗುರು?
ಪರ್ಫೆಕ್ಟ್ ಪ್ಲೇಸಲ್ಲಿ ಮಸ್ತು ವೀಡಿಯೋ ಮಾಡೋಣ ಈಗ. ಇದೊಂದು ವೀಡಿಯೋ ಕ್ಲಿಕ್ ಮಾಡೋಣ. ನಾನಿವಾಗ ತೋರಿಸ್ದಲ್ಲ, ಅದು ಹೊನ್ನಮ್ಮ ದೇವಿ ಫಾಲ್ಸ್ ಅಂತೆ. ನಾನು ಅದೇ ಜರಿ ಫಾಲ್ಸ್ ಅಂದ್ಕೊಂಡಿದ್ದೆ, ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ಅಲ್ಲ ಬರ್ತಾಯಿದ್ರು. ಈಗ ಈ ಜರಿ ಫಾಲ್ಸ್ ನೋಡ್ಕೊಂಡು ನಂತರ ಆ ಹೊನ್ನಮ್ಮ ಫಾಲ್ಸ್ ನೋಡೋಣ. ಹೊನ್ನಮ್ಮ ದೇವಿ ಫಾಲ್ಸ್ ಅದು ದೇವಸ್ಥಾನ ಅನ್ಕೋತೀನಿ ಅದನ್ನು. ಓ ಗುರು, ಇಲ್ಲಿಗೆಲ್ಲ ಬಸ್ಸೆಲ್ಲ ಬರುತ್ತಲ್ಲ ಗುರು. ಈ ರೋಡಲ್ಲಿ ಗಾಡಿಗಳಲ್ಲೇ ಬರೋದೇ ಕಷ್ಟ, ಬಸ್ ಬೇರೆ ಬರುತ್ತಿಲ್ಲಲ್ಲ. ಹಾಂ, ಬರೋಕ್ಕೆ 800 ರೂಪಾಯಿ ತೊಗೊಳ್ತಾರೆ ಹೋಗಿ ಬರೋಕ್ಕೆ. 5 ಜನ ಹೋಗ್ತಾರೆ ಒಂದು ಗಾಡಿಯಲ್ಲಿ. ಹಾಂ, ನೀನೇ ಗಾಡಿಗಳು ಹೋಗೋಲ್ಲ, ಬೈಕ್ ಹೋಗಲ್ಲ, ಜೀಪಲ್ಲೇ ಹೋಗ್ಬೇಕು. 2, 4, 6 ನಾಲ್ಕು ಜನ ನಾವು ಅಷ್ಟೇ. ಅವ್ರು 4 ಜನ ಇರೋದಪ್ಪ. ಹಾಕಿ ಸರ್, ಒಳಗೆ ಹಾಕಿ ಗಾಡಿ ಸರ್, ಅಲ್ಲಿ ಒಳಗಡೆ ಹಾಕ್ಬಿಡಿ ಸರ್. ಎಷ್ಟೊತ್ತ ಈ ಥರ ಕೂರಿಸ್ಕೊಂಡು ಬರೋ ನಂಗಡೆ ಅಂತ ಹೇಳಿದ್ದೀನಿ. ನೀವು ಜೀಪ್ಗೆ ಹಾಕ್ಸ್ಬಿಡಿ ಆ ಥರ. ಲಕ್ಷಾಂತರ ರೂಪಾಯಿ ಹಾಕಿರೋದವರು ಮತ್ತೆ ಭೂಷಣ್ ಮತ್ತೆ ಇನ್ನೊಂದು ಹೋಗೋದು. ಹಾಂ ಸರ್, ಜೀಪಲ್ಲಿ ಹೋಗ್ಬೇಕು. ಬೈಕಲ್ಲೆಲ್ಲ ಹೋಗೋಕ್ಕಾಗಲ್ಲ. ಆಫ್ ರೋಡ್ ಅದು. ಮತ್ತೆ ಮಳೆ ಅಲ್ವಾ? ಹಾಂ ಹಾಂ, ಶೋರ್ 4 ಜನಕ್ಕೆ ಸರಿ ಹೋಗಿ ಬರೋಕ್ಕೆ 800 ರೂಪಾಯಿ ಕೇಳ್ತಾ ಇದ್ದಾರೆ. ಗುರು ಹೇಳ್ಕೊಡ್ತೀಯ ಆಮೇಲೆ? ಏನು ಅಲ್ಲಾಕ್ಬಿಟ್ಟೆ ಮಚ್ಚ? A few moments later. ನಮಸ್ಕಾರ ಗುರು. ಮುಳ್ಳಯ್ಯನಗಿರಿಯಿಂದ ಜರಿ ಫಾಲ್ಸ್ ಯಾರ್ಯಾರು ಟ್ರಾವೆಲ್ ಮಾಡ್ತಾ ಇದ್ದೀರಾ? ಮುಳ್ಳಯ್ಯನಗಿರಿಯಿಂದ ಸರಿಯಾಗಿ ಜರಿ ಫಾಲ್ಸ್ 9 ಕಿಲೋಮೀಟರ್ ಇರುತ್ತೆ. 9 ಕಿಲೋಮೀಟ್ರ್ ನೀವು ನಿಮ್ಮ ಬೈಕ್ ಆಗಲಿ ಕಾರಲ್ಲಿ ಬರಬೇಕಾಗುತ್ತೆ. ಅಲ್ಲಿಂದ ನೀವು ಜರಿ ಫಾಲ್ಸ್ ನೋಡೋಕ್ಕೆ ನೀವು ಜೀಪ್ಗಳಿರುತ್ತೆ. ಯಾವ್ಯಾವ ಓನ್ ವೆಹಿಕಲ್ಸ್ ಎಲ್ಲ ಅಲೋ ಮಾಡಲ್ಲ ಇಲ್ಲಿ. ಜೀಪ್ಗಳಿರುತ್ತೆ. ಜೀಪಿಂದ ಒಂದು 5 ಕಿಲೋಮೀಟರ್ ಕರ್ಕೊಬರ್ತಾರೆ. ಅಲ್ಲಿಂದ ನೀವು ಒಂದು 200 ಮೀಟರ್ಸ್ ನಡ್ಕೊಂಡು ಹೋದರೆ ಜರಿ ಫಾಲ್ಸ್ ಸಿಗುತ್ತೆ. ಬನ್ನಿ ನೋಡ್ಕೊಬರೋಣ ಜರಿ ಫಾಲ್ಸ್ ಹೇಗಿರುತ್ತೆ ಅಂತ. ನೀವು ಕರೆಕ್ಟಾಗಿ ಒಂದು 200 ಮೀಟ್ರ್ ನಡ್ಕೊಬಂದ್ರೆ ನಿಮ್ಗೆ ಒಳ್ಳೆ ಸ್ವರ್ಗ ಅಂತಲೇ ಫೀಲ್ ಆಗುತ್ತೆ. ಅಂಥ ಜಾಗಕ್ಕೆ ಇವತ್ತು ನಾವು ಬಂದಿದ್ದೀವಿ. ಬಂದು ತೋರಿಸೋದು ಯಾವ ಜಾಗ ಅಂತ.